3 ತುಳಸಿ ಎಲೆಯನ್ನು ತಗೋಬೇಕು. ಒಂದು ಎಲೆ ಮೇಲೆ ಅವರ ಹೆಸರು, ಇನ್ನೊಂದರ ಮೇಲೆ ನಿಮ್ಮ ಹೆಸರು, ಇನ್ನೊಂದು ಎಲೆ ಮೇಲೆ ವಶಂ ಕ್ಲೀಂ ಅಂತ ಬರಿಬೇಕು. ಬರೆದು ವೀಕ್ಷಕರೇ ಕುಂಕುಮವನ್ನು ತಗೊಂಡು ಈ ಮಂತ್ರವನ್ನು ಹೇಳ್ತಾ ಕುಂಕುಮವನ್ನು ಹಾಕಬೇಕು. ಏನಪ್ಪ ಮಂತ್ರ ಅಂದರೆ ಓಂ ಕ್ಲೀಂ ರೀಂ ಶ್ರೀಂ ವಶಂ ಕುರು ಕುರು ಸ್ವಾಹ. ನಮಸ್ತೆ ವೀಕ್ಷಕರೇ, ನೀವು ಇಷ್ಟಪಡುವಂಥ ವ್ಯಕ್ತಿ ಇವಾಗ ನಿಮ್ಮಿಂದ ದೂರ ಆಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ, ಬರ್ತಾ ಇಲ್ಲ. ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ, ಮನೇಲಿದ್ದೀವಿ, ಹೆಂಡತಿ ಕಿರಿಕಿರಿ ಮಾಡ್ತಿದ್ದಾಳೆ, ಕಂಡ್ರನೇ ಆಗ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ, ಮೊದಲ ಥರ ಇಲ್ಲ, ಒಂದು ಪ್ರೀತಿ ವಿಶ್ವಾಸ ಇಲ್ಲ, ಏನು ಹೇಳಿದ್ರು ಮಾತು ಕೇಳೋದಿಲ್ಲ, ತುಂಬ ಗಂಡ ಜಗಳನೇ ಆಗ್ತಾ ಇದೆ ಅಂದರೆ ಈ ತಂತ್ರ ಮಾಡ್ಬೋದು. ವೀಕ್ಷಕರೇ 3 ತುಳಸಿ ಎಲೆಯನ್ನು ತಗೋಬೇಕು. ಒಂದು ಎಲೆ ಮೇಲೆ ಅವರ ಹೆಸರು, ಇನ್ನೊಂದರ ಮೇಲೆ ನಿಮ್ಮ ಹೆಸರು, ಇನ್ನೊಂದು ಎಲೆ ಮೇಲೆ ವಶಂ ಕ್ಲೀಂ ಅಂತ ಬರಿಬೇಕು. ಬರೆದು ವೀಕ್ಷಕರೇ ಕುಂಕುಮವನ್ನು ತಗೊಂಡು ಈ ಮಂತ್ರವನ್ನು ಹೇಳ್ತಾ ಕುಂಕುಮವನ್ನು ಹಾಕಬೇಕು. ಏನಪ್ಪ ಮಂತ್ರ ಅಂದರೆ ಓಂ ಕ್ಲೀಂ ರೀಂ ಶ್ರೀಂ ವಶಂ ಕುರು ಕುರು ಸ್ವಾಹ ಹೇಳಿ ಕುಂಕುಮವನ್ನು ಹಾಕಿ ಅವರು ಇರುವಂಥ ದಿಕ್ಕಿನಲ್ಲಿ ಮುಚ್ಚಿಬಿಡಿ. ಯಾರು ಬಿಟ್ಟು ಹೋಗಿದ್ದಾರೆ ಅವರಾಗೆ ನಿಮ್ಮ ಹತ್ರ ಬರ್ತಾರೆ. ಮಾಡಿ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ. ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ. ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ? ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ? ನಂಬಿದವರಿಂದ ತೊಂದರೆಯೇ? ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೇ? ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ? ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ? ಚಿಂತಿಸಬೇಡಿ ವೀಕ್ಷಕರೇ, ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ.